ಹಾಯ್ ಹಲೋ ಫ್ರೆಂಡ್ಸ್, ಕಿವಿ ಮಾತು ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಪ್ಲೀಸ್. ಇದ್ದೀನಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಸೊಪ್ಪುಗಳದ್ದು ತಿನ್ನೋದು ಎಷ್ಟು ಒಳ್ಳೆಯದು ಅಂದರೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಜೊತೆಗೆ ಮೊಟ್ಟೆ ಹಾಕಿ ಮಾಡ್ಬೋದು. ಮತ್ತು ನುಗ್ಗೆ ಸೊಪ್ಪಿಲ್ಲ ಅಂದರೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳೆದಿತ್ತಾ ಇದ್ದೀನಿ ನಾನು. ಮುಂಚೆ ಎಲ್ಲ ಅಲ್ಲಿ ಕಿತ್ಕೊಬಂದು ಅಲ್ಲಿ ಮಾಡ್ತಾಯಿದ್ದೋ ನುಗ್ಗೆ ಸೊಪ್ಪನ್ನ, ಕ್ಲೀನಾಗಿರ್ತಿತ್ತು. ನೋಡಿ, ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಆಮೇಲೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ತಿಂದರೆ ವಾರದಲ್ಲಿ ಒಂದು ದಿವಸನಾದರೂ ತಿನ್ನಿ, ಆದಷ್ಟು ಸಿಕ್ಕಿದ್ರೆ. ಈಗ ಸಿಟಿ ಕಡೆ ಎಲ್ಲ ಸಿಗೋದೇ ಇಲ್ಲ ಬಿಡಿ ನುಗ್ಗೆ ಸೊಪ್ಪು. ಅಷ್ಟು ನುಗ್ಗೆ ಸೊಪ್ಪಿಗೆ ನಾನು ಇವಾಗ 20 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀನಿ. ಒಂದೇ ಒಂದು ಕಂತೆ 20 ರೂಪಾಯಿ ಹೇಳ್ತಾರೆ. ಅದ್ರ ಜೊತೆಗೆ ನನಗೊಂದು ಸ್ವಲ್ಪ ಕುಂಬಳ ಸೊಪ್ಪು ಸಿಕ್ಕಿದೆ. ನೋಡಿ, ಅದು ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕುಂಬಳ ಸೊಪ್ಪು ಸಿಕ್ಕಿದೆ, ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಲೇ ನಾನು ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇದು ನುಗ್ಗೆ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಣ್ಣೆಲೇ. ಒಂದು ಸ್ವಲ್ಪ ರುಚಿ ಹಾಕ್ಬಿಟ್ಟು ಬೇಯಿಸಿ, ಅದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಮೊಟ್ಟೆ ಹಾಕೋಣ. ಅದು ಬೇಯಲಿ ಸ್ವಲ್ಪ. ಮತ್ತು ಕುಂಬಳ ಸೊಪ್ಪು ಇದೆಯಲ್ಲ, ಈ ಸೊಪ್ಪುಗಳು 108 ಥರ ಸೊಪ್ಪು ಸಿಗುತ್ತೆ ಫ್ರೆಂಡ್ಸ್. 108 ಥರ ಸೊಪ್ಪು. ಆ ಕಾಲದಲ್ಲೆಲ್ಲ ನಮ್ಮ ಅಜ್ಜಿಯಂದಿರು, ನಮ್ಮ ಅಮ್ಮಂದಿರೆಲ್ಲ ಸೊಪ್ಪುಗಳನ್ನ ಎಲ್ಲ ಥರ ಸೊಪ್ಪು ಕುಯ್ಕೊಬಂದು ಮಾಡ್ತಾಯಿದ್ರು. ಇವಾಗೆಲ್ಲ ಇಲ್ಲಿ ಸೊಪ್ಪು ನಮಗೆ ಒಂದು 6ರಿಂದ 7 ಥರ ಸೊಪ್ಪು ಸಿಗೋದು ಹೆಚ್ಚು. ಸೊಪ್ಪುಗಳೇ ಸಿಗೋದಿಲ್ಲ. ಈಗ ಇರೋ ಸೊಪ್ಪನ್ನಾರು ತಾವು ಸಿಕ್ಕಿದಷ್ಟು ತೊಗೊಂಡ್ಬಂದು ಒಂದು ವಾರ, ತಿಂಗ್ಳಿಗೊಂದು ಸತಿನಾರು ತಿನ್ನಬೇಕು. ಅದು ಹೀಟು ಸೊಪ್ಪು ತಿಂದರೆ ನಮ್ಗೊಂದು ಸ್ವಲ್ಪ ಉಷ್ಣ ಆಗುತ್ತೆ. ಅವೆಲ್ಲ ಇದು ಮಾಡಬಾರ್ದು. ನಾವು ತರಕಾರಿ ಜೊತೆ ಹಾಕ್ಕೊಂಡು ತಿನ್ನೋದ್ರಿಂದ, ಟೊಮೊಟೊ, ಈರುಳ್ಳಿ ಇದೆಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಯಾವ ಹೀಟು ಆಗೋಲ್ಲ. ನೋಡಿ, ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. 3 ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದು ಮೊಟ್ಟೆ ತಿನ್ನಲ್ಲ, ಅದರಿಂದ ಸ್ವಲ್ಪ ಸೊಪ್ಪು ಎತ್ತಿಟ್ಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆನ ಚೆನ್ನಾಗಿ ಫ್ರೈ ಆಗೋ ಗಂಟನೂ ಉರಿಬೇಕು. ಅದು ಸ್ವಲ್ಪ ಲೋಳೆ ಇದ್ದಂಗೆಲ್ಲ ತೆಗೆದಿಡಬೇಡಿ, ಸ್ಮೆಲ್ಲು ಚೆನ್ನಾಗಿರಲ್ಲ. ಚೆನ್ನಾಗಿ ಫುಲ್ಲು ಡ್ರೈ ಆಗಬೇಕು. ಅದಕ್ಕೊಂದು ಸ್ವಲ್ಪ ರುಚಿ ಹಾಕ್ಕೊಳ್ಳಿ. ರುಚಿ ಹಾಕ್ಕೊಂಡು ಹಾಗೆಯೇ ಕೈ ಆಡಿಸ್ತಾನೇ ಇರಿ. ಚೆನ್ನಾಗಿ ಕೈ ಆಡಿಸಿದ್ರೆ ನೀಟಾಗಿದ್ದ ಬರುತ್ತೆ. ಆಮೇಲೆ ಫ್ರೆಂಡ್ಸ್, ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲನೂ ಮೊಟ್ಟೆ ಹಾಕ್ಬಿಟ್ಟು ಮಾಡಿಕೊಡಿ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ವಾರದಲ್ಲಿ 1 ಸತಿ 2 ಸತಿ ಮಾಡ್ತಾಯಿದ್ರೆ ಮಕ್ಳಿಗೂ ಒಳ್ಳೆಯದು. ಹೊಟ್ಟೆ ಮತ್ತು ಮಕ್ಳಿಗೆ ಉಬ್ಬಸ ಬರುತ್ತೆ. ಮತ್ತು ಮೋಷನ್ ನೀಟಾಗಿ ಆಗೋಲ್ಲ, ಇದೆಲ್ಲ ಇರುತ್ತಲ್ಲ. ಅಂಥ ಮಕ್ಳುಗಳಿಗೆ ಸೊಪ್ಪಿನ ಐಟಮ್ಸ್ ಚೆನ್ನಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಆರೋಗ್ಯವಾಗಿರ್ತವೆ. ಆಯಿತಾ ಫ್ರೆಂಡ್ಸ್? ದೊಡ್ಡವರು ಅಷ್ಟೇ, ಮಕ್ಕಳು ಅಂತಲ್ಲ, ದೊಡ್ಡವರಾದ್ರೂ ಅಷ್ಟೇ ಈ ಸೊಪ್ಪುಗಳೆಲ್ಲ ತಿನ್ನೋದ್ರಿಂದ ತುಂಬ ಆರೋಗ್ಯವಾಗಿರ್ಬೋದು ನಾವು. ಆಯಿತಾ? ನೋಡಿ, ಆಗಿದೆ ನನಗೆ ಮೊಟ್ಟೆ ಪಲ್ಯ. ಮತ್ತು ಕುಂಬಳ ಸೊಪ್ಪು ತೋರಿಸ್ತಾಯಿದ್ದೀನಿ ನೋಡಿ. ಸಿಡಿ ಕಡೆ ಅಂದರೆ ಏನು ಅಂತ ಅನ್ಕೋತೀರಿ ಅನಿಸುತ್ತೆ. ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ಅಮ್ಮ ಎಲ್ಲ ಇದನ್ನೆಲ್ಲ ಮಾಡಿಕೊಡ್ತಿದ್ರು. ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ರು. ಸದ್ಯಕ್ಕೆ ನನಗೆ ಸಿಕ್ಕಿರಲಿಲ್ಲ, ತುಂಬ ದಿವಸ ಆಗಿತ್ತು. ಈಗ ನೋಡಿದೆ ನಾನು, ಒಂದು 10 ರೂಪಾಯಿಗೆ ತೊಗೊಂಡು ಬಂದೆ. 10 ರೂಪಾಯಿಗೆ ಎಷ್ಟೇ ಸಿಕ್ಕಿದ್ದು ನೋಡಿ. ಇದನ್ನು ಹಾಗೆಯೇ ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ ಸೇಮ್ ಅದಕ್ಕೆ ನುಗ್ಗೆ ಸೊಪ್ಪಿಗೆ ಏನು ಹಾಕ್ಕೊಂಡು ಅದೇ ಥರನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀನಿ. ಅದು ಗೊಜ್ಜಂಗೆ ಆಗುತ್ತೆ. ಅನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಆಯಿತಾ? ಈರುಳ್ಳಿ ಫ್ರೈ ಆದಮೇಲೆ ಸೊಪ್ಪುಗಳು ಫ್ರೆಂಡ್ಸ್, ಎಷ್ಟಾಗುತ್ತೋ ಅಷ್ಟು ಸೊಪ್ಪುಗಳನ್ನ ಯೂಸ್ ಮಾಡಿ. ಊಟದ ಜೊತೆಗೆ ತರಕಾರಿ, ಸೊಪ್ಪು ನಾವು ತಿನ್ನೋದ್ರಿಂದ ನಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ಕ್ಲೀನಾಗಿರುತ್ತೆ ಯಾವಾಗಲೂ. ಫ್ರೆಂಡ್ಸ್, ಈ ಸೊಪ್ಪುಗಳಲ್ಲಿ ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು ಆ ಥರ ಎಲ್ಲ ಹೊಲ್ದಲ್ಲಿ ಸಿಗುತ್ತೆ. ಆವಾಗ ನಮ್ಮ ಕಡೆ ಎಲ್ಲ ಹೊಲ್ದಲ್ಲೆಲ್ಲ ಸೊಪ್ಪು ಕುಯ್ಕೊಬಂದರೆ ತುಂಬ ಥರದ ಸೊಪ್ಪುಗಳು ಕುಯ್ಕೊಬಂದು ಕೊಡೋರು. ಆ ಸೊಪ್ಪೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಅಗಸೆ ಸೊಪ್ಪು ಅಂತೇಳಿ ಸಿಗುತ್ತೆ. ಮತ್ತು ಒಣಗನೆ ಸೊಪ್ಪು. ಈ ಸೊಪ್ಪುಗಳೇನಾದ್ರು ಸಿಕ್ಕಿದ್ರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಸಿಗೋದೇ ಕಷ್ಟ. ನಮ್ಮ ಸಿಟಿ ಕಡೆ ಅಂತೂ ಅವೆಲ್ಲ ಸಿಗೋದೇ ಇಲ್ಲ.
ಅಪ್ರೂಪದಂಗೆ ಒಬ್ಬೊಬ್ಬರು ಮಾರ್ಕೊಂಡು ಬರ್ತಾರೆ. ಒಂದಲ್ಗೆ ಸೊಪ್ಪಂತೂ ಮಕ್ಕಳಿಗೆ ತುಂಬ ಒಳ್ಳೆಯದು. ಒಂದಲ್ಗೆ ಸೊಪ್ಪು ಏನಾದ್ರು ಸಿಕ್ಕಿದ್ರೆ ಫ್ರೆಂಡ್ಸ್ ನಾನು ಒಂದು ಟಿಪ್ಸ್ ಮಾಡಾಕ್ತೀನಿ ನೋಡಿ. ಒಂದಲ್ಗೆ ಸೊಪ್ಪು ಏನಾದ್ರು ಸಿಕ್ಕಿದ್ರೆ ಮಕ್ಕಳಿಗೆ ಒಂದು ವಾರದಲ್ಲೋ ತಿಂಗಳಲ್ಲೋ ಒಂದು 2 ಸತಿನಾರು ಅದನ್ನು ಜ್ಯೂಸ್ ಮಾಡಿ ಕುಡಿಸಿ. ಮಕ್ಕಳಿಗೆ ತುಂಬ ಚುರುಕಾಯ್ತವೆ, ಮಕ್ಕಳು ತುಂಬ ಫಾಸ್ಟ್ ಆಯ್ತವೆ, ಓದೋದ್ರಲ್ಲೆಲ್ಲ ತುಂಬ ಜ್ಞಾಪನ ಶಕ್ತಿ ತುಂಬ ನಿಲ್ಲುತ್ತೆ. ಒಂದಲ್ಗೆ ಸೊಪ್ಪು ಮತ್ತು ಬಜೆ ಇದೆಲ್ಲನೂ ಮಕ್ಳಿಗೆ ತಿನ್ನಿಸೋದ್ರಿಂದ ತುಂಬ ಚುರುಕಾಯ್ತವೆ ಮಕ್ಕಳು. ಮತ್ತು ಇದು ಅಗಸೆ ಸೊಪ್ಪು ಅಂತ ಹೇಳಿದ್ನಲ್ಲ, ಅಗಸೆ ಸೊಪ್ಪು ಅಷ್ಟೇ ಫ್ರೆಂಡ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ವರ್ಷಕ್ಕೆ 1 ಸತಿನಾರು ತಿನ್ನಬೇಕು ಅಂತ ಹೇಳ್ತಾರೆ. ಈ ಟೈಮಲ್ಲಂತೂ ಅಗಸೆ ಸೊಪ್ಪು ತುಂಬ ಚೆನ್ನಾಗಿ ಸಿಗುತ್ತೆ. ಈ ಅಗಸೆಕಾಯಿ ಅಂತೇಳಿ ಬರುತ್ತೆ, ಅದನ್ನೆಲ್ಲ ನಾವು ಈಗ ಈ ನಾಗರ ಹಬ್ಬ ಎಲ್ಲ ಬರುತ್ತಲ್ಲ, ಚೌತಿ ಇದ್ರದ್ದು, ಆ ಟೈಮಲ್ಲಿ ನಾವು ಅಗಸೆಕಾಯಿ ಹಾಕಿಯೇ ಅಡುಗೆ ಮಾಡ್ತೀವಿ, ಗೊಜ್ಜೆಲ್ಲ ಮಾಡ್ತೀವಿ, ಕೂಟೆಲ್ಲ ಮಾಡ್ತೀವಿ. ಅದನ್ನೆಲ್ಲ ತಿನ್ನೋದ್ರಿಂದ ವರ್ಷಕ್ಕೆ 1 ಸತಿನಾರು ತಿನ್ನಬೇಕು ಅಂತ ನಮ್ಮ ಹಿರಿಕರು ಹೇಳ್ತಾರೆ. ಮತ್ತು ಸೊಪ್ಪೆಲ್ಲ ಆದಮೇಲೆ ನೋಡಿ, ನಾನು ಇವಾಗ ತೆಂಗಿನಕಾಯಿನ ಹಂಗೆ ಸ್ಪೂನಲ್ಲಿ ಇದು ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಇದು ಗೊಜ್ಜಂಗೆ ಮಾಡ್ಕೊತಾಯಿದ್ದೀನಿ ಅನ್ನಕ್ಕೆ. ಮತ್ತೇನು ಹೇಳ್ತಾಯಿದ್ದೆ ಫ್ರೆಂಡ್ಸ್, ನಾನು ಸೊಪ್ಪೆಲ್ಲ ಚೆನ್ನಾಗಿ ಇದು ಮಾಡ್ಕೋಬೇಕು. ಮತ್ತು ಅಗಸೆ ಸೊಪ್ಪೆಲ್ಲ ಸಿಗುತ್ತೆ, ಅದನ್ನೆಲ್ಲ ತಂದು ಮಾಡ್ಕೊಳ್ಳಿ. ಈ ಥರ ಲೈಟಾಗಿ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಸಾಂಬಾರು ಮಾಡಿದ್ರೂ ಆಗುತ್ತೆ. ಬಸ್ಸಾರು ಮತ್ತು ಸೊಪ್ಪು ಕಾಳು ಪಲ್ಯ, ಈಗೆಲ್ಲ ಹಸಿಕಾಳು ಸಿಗ್ತಾ ಇರೋದ್ರಿಂದ ಸೊಪ್ಪುಗಳು ಹಸಿಕಾಳು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಕಾಳು ಮತ್ತು ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇದು ನಾನು ಗೊಜ್ಜು ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.